ಇದು ಬಹಳ ಸಾಮಾನ್ಯ ಜ್ಞಾನ ಇರಬೇಕಂತದ್ದು. ಮುಖ್ಯಮಂತ್ರಿಗಳ ಕಚೇರಿಯಿಂದ ಮುಖ್ಯಮಂತ್ರಿಗಳಿಂದ ಇಂಥವ್ರ ಮಂತ್ರಿನೋ ಮತ್ತೊಂದು ಅಂತ ಪಟ್ಟಿ ಹೋಗುತ್ತೆ ಹೊರತು ಯಾರೋ ಒಂದು ಪಟ್ಟಿ ಗವರ್ನರ್ ಹೋಗಲ್ಲ ಅನ್ನೋದು ಅಷ್ಟು ತಿಳ್ಕೊಂಡಿಲ್ಲ. ಅಷ್ಟು ಮೀಡಿಯಾಗೆ ಬರುತ್ತೆ, ಮೀಡಿಯಾಗೆ ಗವರ್ನರ್ ಬರ್ದ್ವೇನ್ರಿ? ಗವರ್ನರ್ ಬರ್ವಾ? ಗವರ್ನರ್ ಬರ್ವಾ? ಪಕ್ಷದ ಆಂತರಿಕ ವಿಚಾರ ಒಂದು ವಿಷಯಕ್ಕೆ ಮಹೇಶ್ ಸರ್ ಮಾತಾಡಿ. ಟೈಮ್ ಅಪ್ ಆಯ್ತು. 2023 ಏನ್ ಕನ್ಸ್ಕೊಂಡಿದ್ರು ಸಿದ್ದರಾಮಯ್ಯನವರು ಸಚಿವ ಸಂಪುಟದಲ್ಲಿ ಸಚಿವರಾಗಬೇಕು ಅಂತ ಹೇಳಿ ಆಗಕ್ಕಾಗ್ಲಿಲ್ಲ. ಮತ್ತೆ ಅವರೊಂದು ಆಸೆ ಇಟ್ಕೊಂಡಿದ್ರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟದಲ್ಲಿ ಆಗ್ಬೇಕು ಅಂತ ಹೇಳಿ ಇಲ್ಲಿ 2ನೇ ಸರಿ ಆದಾಗ 10 ಜನ ಮಾತ್ರ ಆದ್ರು, ಅಲ್ಲೂ ಹೋಗಕ್ಕಾಗ್ಲಿಲ್ಲ. 3ನೇ ಸರಿ ಆದಾಗ ನಾವೇನೋ ಆಸೆ ಇಟ್ಕೊಂಡಿದ್ರು, ಇವತ್ತಿಗೂ ಸಹ ನಿರಾಸರಾಗಿದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ಏನ್ ಹೇಳ್ತಾ ಇದೆ ಇವತ್ತು ರಾಜ್ಯದ ಜನತೆ ಮುಂದೆ, ನೆಕ್ಸ್ಟ್ ಈಗ 12 ತಿಂಗಳಿಗೆ ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಆಗಲ್ಲ, ಎಲ್ಲ ಮುಗ್ದೋಗಿದೆ ಅಂತೇಳಿ ರಾಜೇಂದ್ರ ಸರ್ಗೂ ಗೊತ್ತಿದೆ. ಆದ್ರೆ ನೆಕ್ಸ್ಟ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಮುಂಬರುವಂತ 2022ರ ಚುನಾವಣೆಯಲ್ಲಿ ನಿಮ್ಗೆಲ್ಲ ಆಶಾವಾದಿಗಳಾಗಿರಿ ಕೊಡ್ತೀವಿ ಅಂತ. ಆದ್ರೆ ಇಲ್ಲೇನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು 2028ರ ಚುನಾವಣೆ ಆಶಾವಾದಿನೇ ಆಗಿದ್ರೆ ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ತಾ ಇದ್ರು. ಡಿ ಕೆ ಶಿವಕುಮಾರ್ ಯಾಕೆ 2 ವರ್ಷ ಸಿಎಂ ಕಿತ್ಕೋಬೇಕಾಗಿತ್ತು ಸಿದ್ದರಾಮಯ್ಯನವ್ರ ಹತ್ರ. ಅದರಿಂದ ಇಲ್ಲಿ ಸಿದ್ದರಾಮಯ್ಯನವ್ರದ್ದು ಮುಗ್ದಿದೆ, ಆಟ ಕಲಾಸ ಆಗಿದೆ. ಡಿ ಕೆ ಶಿವಕುಮಾರ್ ಅವ್ರದ್ದು ಆಟ ಕಲಾಸ ಆಗಿದೆ. ಇಲ್ಲಿ ಬಡಪಾಯಿಗಳಾಗಿದ್ದವರು ಯಾರು ಅಂದ್ರೆ ನಂಬಿ ಹೋದವರು. ಆದ್ರೆ ಡಿ ಕೆ ಶಿವಕುಮಾರ್ ಅನ್ನ ನಂಬೋದಂತವರು ಬಡಪಾಯಿಗಳಾಗಿಲ್ಲ. ಡಿ ಕೆ ಶಿವಕುಮಾರ್ ಪರವಾಗಿ ಹಗಲು ರಾತ್ರಿ ಡಿ ಕೆ ಅಂತಿದ್ದಂತ ಬಾಲಕೃಷ್ಣ ಮಂತ್ರಿ ಆದ್ರು, ಡಿ ಕೆ ಅಂತಿದ್ದಂತ ಮಳವಳ್ಳಿ ಶಾಸಕ ಮಂತ್ರಿ, ಡಿ ಕೆ ಅಂತಿದ್ದಂತ ಶಿವಲಿಂಗೇಗೌಡರು ಶಾಸಕ, ಇವೆಲ್ಲರೂ ಆದ್ರು. ಆದ್ರೆ ಯಾರು ಸಿದ್ದರಾಮಯ್ಯನವರ ಹಿಂಬಾಲಕರಾಗಿ ಹೋಗಿದ್ದಂತವರು ಇವತ್ತು ಮತ್ತೆ ಕಳ್ಕೊಂಡಿದ್ದಾರೆ. ಜೊತೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಮೆಸೇಜ್ ಅನ್ನು ಕೊಟ್ಟಿದೆ ರಾಜ್ಯದ ಜನತೆಗೆ. ನಮ್ಮಲ್ಲಿರ್ತಕ್ಕಂಥ ಯಾರ್ಯಾರು 60 ವರ್ಷ ದಾಟಿದ್ದಾರೆ, ಎಚ್ ಕೆ ಪಾಟೀಲ್ ಇರ್ಬೋದು, ಅಥವಾ ನೀವು ಹೇಳಿದಂಗೆ ನಿಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸುಮಾರು ಜನ ಎಲ್ಲ ಪಾಟೀಲ್ರುಗಳು ಇರ್ಬೋದು, ಈ ವಯಸ್ಸಾದವ್ರಿಗೆ ಇನ್ನು ಮುಂದೆ ನಮ್ಮ ಪಕ್ಷದಲ್ಲಿ ಬಾಗಿಲು ಬಂದ್, ನೀವ್ಯಾರು ಕೇಳಬೇಡಿ, ನೀವೆಲ್ಲ ಬಾಗಿಲು ಬಂದ್. ಅದಕ್ಕೋಸ್ಕರ ಮುಸಲ್ಮಾನರಲ್ಲಿ ಅಲ್ಪಸಂಖ್ಯಾತರನ್ನ ಬಳಸ್ಕೊಂಡು ಅಲ್ಪಸಂಖ್ಯಾತರ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಂತ ಕಾಂಗ್ರೆಸ್ ಪಕ್ಷವು ಸಹ ಹೊರದೇಶಗಳಲ್ಲಿ ಇದೆಯಲ್ಲ, ಮುಸ್ಲಿಂ ವೆಲ್ಫೇರ್ ಕಂಟ್ರೀಸ್ ಅಲ್ಲಿ ಹೆಣ್ಣು ಮಕ್ಕಳಿಗೆ ಅಕ್ಕಿಲ್ಲ, ಬರಬಾರ್ದು ರಾಜಕಾರಣಕ್ಕೆ ಅಂತ ಇಸ್ಲಾಂ ಅಂತ MLC 3 ಸಲ ಆದಂತ ಹೆಣ್ಣು ಮಕ್ಕಳಿಗೆ ಸಚಿವ ಸಂಪುಟದ ರಚನೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ತನ್ನ ಭವಿಷ್ಯಕ್ಕೆ ಕೊನೆ ಮಳೆಯನ್ನ ಹೊಡ್ಕೊಂಡಿದೆ. ಅದು ನಿಮ್ಮ ಅಭಿಪ್ರಾಯ? ಮಹಿಳಾ ವಿರೋಧಿ ಸರ್ಕಾರ, ಈ ಸರ್ಕಾರ ರೈತ ವಿರೋಧಿ ಸರ್ಕಾರ, ಈ ಸರ್ಕಾರ ಜನ ವಿರೋಧಿ ಸರ್ಕಾರ. ರಾಜೇಂದ್ರ ಸರ್ ಫೈನಲ್ ಆಗಿ. ಇಲ್ಲ, ಇವೆಲ್ಲ ಕೆಲವು ತಾರತಮ್ಯಗಳು ಮತ್ತೆ ಕೆಲವೆಲ್ಲ ಆಗಿದೆ. ಈಗ ಅದಕ್ಕೆ ಕ್ಲಾರಿಫಿಕೇಶನ್ಸೇ ಬಹಳ ಇದಿದೆ. ಈಗ ಏನ್ ಸರ್ಕ್ಯುಲೇಟ್ ಆಗಿದೆ, ಸ್ಪೀಕರ್ ಡೆಪ್ಟಿ ಸ್ಪೀಕರ್ ಇರ್ತಕ್ಕಂಥ ಹೆಸರುಗಳಿರ್ತಕ್ಕಂಥ ಒಂದು ಲೆಟರು ಅದು ರಾಜ್ಯಪಾಲರಿಗೆ ತಲುಪ್ತಾ ಇಲ್ವಾ ಅಂತಕ್ಕಂಥದ್ದು ಇಟ್ ಈಸ್ ಟು ಬಿ ಕ್ಲಾರಿಫೈಡ್. ಅಫ್ಕೋರ್ಸ್ ಇವತ್ತು ಮೀಡಿಯಾ, ಸೋಷಿಯಲ್ ಮೀಡಿಯಾನಲ್ಲಿ ಬರ್ತಕ್ಕಂಥ ಲೆಟರ್ಸು ಅದು ರಾಜ್ಯಪಾಲರಿಗೆ ಹೋಗಿದೆಯಾ ಇಲ್ಲ ಅಂತಕ್ಕಂಥದ್ದು ಪಾರ್ಟಿ ಜವಾಬ್ದಾರಿ ಕ್ಲಾರಿಫೈ ಮಾಡಬೇಕು. ನಂಬರ್ ಒನ್. ಅಟ್ ದ ಸೇಮ್ ಟೈಮ್ ಇನ್ನೂ ಕೂಡ ಕರ್ನಾಟಕದಲ್ಲಿ ಜಿಲ್ಲೆಗಳು ಬಿಡಿ, ತಾಲೂಕುಗಳು, ಉದಾಹರಣೆಗೆ ಆ ತಾಲೂಕಿನಿಂದ ಪಾಪ ಪ್ರತಿನಿಧಿಸಿದಂತ ವ್ಯಕ್ತಿ ಮಂತ್ರಿನೇ ಆಗದೆ ಇರತಕ್ಕಂಥ ಬಾಗೇಪಲ್ಲಿ ಕ್ಷೇತ್ರ ಅಂತ ಕೂಡ ಇದೆ, ಇಲ್ಲ ಅಂತಕ್ಕಂಥದ್ದಲ್ಲ, ಆಕ್ರೋಶಗಳು ಇರುತ್ತೆ. ಇದನ್ನು ನೀವು ಬ್ಯಾಲೆನ್ಸ್ ಮಾಡುವಾಗ ನಿಮಗೆ ಪಕ್ಷದ ಮುಂದೆ ನಾವು ಬಹಳ ಅದ್ಭುತವಾಗಿ ಏನು 136 ಸೀಟಿಂದ 140ಕ್ಕಿಂತ ಹೆಚ್ಚಿನ ಸ್ಥಾನಗಳು ಬೇಕು ಅಂತಕ್ಕಂಥ ಒಂದು ಆಶಯ ಹೊತ್ತಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಇವೆಲ್ಲವನ್ನು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಇಲ್ಲದೇ ಇದ್ರೆ ನೀವು 136 ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಹೀಗಾಗಿ ಯಾವುದನ್ನು ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಹಾಗೇನೆ ನಾವು ಮಾಡಿದ್ದೇ ಸರಿ ಅಂತಕ್ಕಂಥದ್ದು ತಪ್ಪು. ಪ್ರಜಾತಂತ್ರದಲ್ಲಿ ಜನ ಈಗ ತೋರಿಸ್ತಾ ಇದ್ದಾರೆ, ಪ್ರಜಾತಂತ್ರದಲ್ಲಿ ಯಾರ್ಯಾರಿಗೋ ತಿರುಗೇಟುಗಳು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯಾದಂತಹ ಒಂದು ಓವರ್ ಕಾನ್ಫಿಡೆನ್ಸ್ ಇದೆಯಲ್ಲ, ಎಲ್ಲೋ ಒಂದ್ ಕಡೆ ನಿಮಗೆ ಮುಳುವಾಗುತ್ತೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಎಲ್ಲರಿಗೂ ಸಮಯದ ಅಭಾವ, ಎಲ್ಲ ಪ್ಯಾನಲಿಸ್ಟ್ಗಳಿಗೂ ಕೂಡ ಧನ್ಯವಾದಗಳು. ಸಮಯದ ಅಭಾವ. ಎನಿವೇ, ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಆಲ್ರೆಡಿ ಎಲ್ಲವೂ ಕೂಡ ಸ್ಥಾನಗಳು ಫುಲ್ಫಿಲ್ ಆಗಿದೆ. ಒಂದು ಸ್ಥಾನ ಹೊರತುಪಡಿಸಿ ಅದು ಮಹಿಳೆಯರಿಗೆ ಮೀಸಲಿಟ್ಟಿದ್ದೀವಿ, ಮಹಿಳೆ ಖಂಡಿತ ಸಚಿವರಾಗಿ ಆಗ್ತಾರೆ ನಮ್ಮ ಕ್ಯಾಬಿನೆಟ್ ನಲ್ಲಿ ಅನ್ನುವಂತಹ ವಿಚಾರವನ್ನ ಡಿ ಕೆ ಶಿವಕುಮಾರ್ ಹೇಳಿದ್ರು. ಬಟ್ ಮೊದಲೇ ಆಗಿಬಿಟ್ಟಿದ್ರೆ ಇನ್ನೂ ಒಳ್ಳೇದಿತ್ತು, ನೀವು ಮಹಿಳೆಯರಿಗೆ ಕೊಡುವ ಆದ್ಯತೆ ಅಂತ ಖುಷಿ ಪಡ್ತಾ ಇದ್ರು ಮಹಿಳೆಯರು ಅಂತ. ಏನಿವೆ, ಆ ತಪ್ಪನ್ನ ಹೆಂಗೆ ಸರಿಪಡಿಸ್ತಾರೆ, ಜೊತೆಗೆ ಇರುವ ಅಸಮಾಧಾನ, ಬಂಡಾಯ ಇದನ್ನ ಕೂಡ ಶಮನ ಮಾಡಬೇಕು, ಮುಂಬರುವ ಚುನಾವಣೆಯನ್ನ ಫೇಸ್ ಮಾಡಬೇಕು, ಸಿದ್ದರಾಮಯ್ಯನವರ ಜೊತೆಗಿಟ್ಕೊಂಡು ಅವರ ವಿಶ್ವಾಸ ಗಳಿಸೋ ಪ್ರಯತ್ನ ಕೂಡ ಡಿ ಕೆ ಶಿವಕುಮಾರ್ ಅವರಿಂದ ಆಗಬೇಕು. ರಾಜ್ಯದಲ್ಲಿ ಬರಗಾಲ ಇದೆ, ಅದನ್ನ ಹೇಗೆ ನಿರ್ವಹಣೆ ಮಾಡ್ತಾರೆ